10ನೇ ತಾರೀಕು ಪುಂಡ ಮುಸಲ್ಮಾನರು ಸಾವಿರಾರು ಸಂಖ್ಯೆಯಲ್ಲಿ ಸೇರಿ ಉದಯಗಿರಿ ಪೊಲೀಸ್ ಸ್ಟೇಷನ್ನಲ್ಲಿ ಪೊಲೀಸರ ಮೇಲೆ ಆಕ್ರಮಣ ಮಾಡಿದ್ರು. ಡಿಸಿಪಿಗೂ ಕೂಡ ಕಲ್ಲು ಬಿಸಾಡಿದ್ರು. ಪೊಲೀಸರು ಕೂಡ ಗಾಯಗೊಂಡ್ರು. ಈ ಘಟನೆಯ ಬೆನ್ನಲ್ಲೇ ನಾನು ಪೊಲೀಸ್ ಸ್ಟೇಷನ್ ಹತ್ರ ಹೋದೆ. ಕೊನೆಗೆ ನಮ್ಮ ವಿರೋಧ ಪಕ್ಷದ ನಾಯಕರಾಗಿರುವಂತಹ ಆರ್ ಅಶೋಕಣ್ಣವರಿಗೆ ಮಾತಾಡಿ ಪೊಲೀಸರಿಗೆ ಆತ್ಮಸ್ಥೈರ್ಯವನ್ನು ತುಂಬೋ ಕೆಲಸವನ್ನು ನಾವು ಮಾಡಬೇಕು ಅಂತ ಹೇಳಿ ಕೊನೆಗೆ ಅಶೋಕಣ್ಣವರು ಬೆಂಗಳೂರಿಂದ ಬಂದು ಸ್ಟೇಷನ್ಗೆ ಭೇಟಿ ಕೊಟ್ಟು, ನೀವು ಕಮ್ಮಿ ಸಂಖ್ಯೆಯಲ್ಲಿದ್ರೂ ಕೂಡ ಸಾವಿರಾರು ಜನ ಪುಂಡ್ರನ್ನ ನೀವು ಕಂಟ್ರೋಲ್ ಮಾಡಿದಿರಿ ಅಂತ ಹೇಳಿ ಅವರಿಗೆ ಮೆಚ್ಚುಗೆ ಮಾತನಾಡಿ ಪೊಲೀಸರಿಗೆ ನೀವು ಧೈರ್ಯದಿಂದ ಯಾರ್ಯಾರು ಇದರಲ್ಲಿ ಈ ಘಟನೆಯಲ್ಲಿ ಭಾಗಿಯಾಗಿದ್ದಾರೆ ಅವ್ರನ್ನೆಲ್ಲ ನೀವು ಪತ್ತೆ ಹಚ್ಚಿ ಅವ್ರನ್ನ ಅರೆಸ್ಟ್ ಮಾಡಿ ಅವ್ರನ್ನ ಕಾನೂನಿನ ಕುಣಿಕೆಗೆ ಅವ್ರನ್ನ ಸಿಲುಕಿಸಬೇಕು ಅಂತ ಹೇಳಿ ಧೈರ್ಯದ ಮಾತನಾಡಿದ್ರು. ನಾನು ಕೂಡ ಜೊತೆಗೆ ಹೋಗಿದ್ದೆ. ಅದೇ ಸಂದರ್ಭದಲ್ಲಿ ಮೀಡಿಯಾ ಉದ್ದೇಶನೂ ಕೂಡ ನಾನು ಮಾತಾಡಿದ್ದೆ. ಆದರೆ ನನ್ನ ಮೇಲೆ FIR ಹಾಕಾಗ್ತಿದ್ದಾರೆ. ಈಗ ಸಿದ್ದರಾಮಯ್ಯನವರು ಸರ್ಕಾರ ಬಂದಾದ್ಮೇಲೆ ಅವರ ಚುನಾವಣೆ ಸಂದರ್ಭದಲ್ಲಿ ವರುಣದಲ್ಲಿ 2 ಕೇಸ್ ಹಾಕಿದ್ರು, 2 FIR ಮಾಡಿದ್ರು. ಶಿಗ್ಗಾವಿನಲ್ಲಿ ಒಂದು FIR ಮಾಡಿದ್ರು. ಆನಂತರ ದಾವಣಗೆರೆನಲ್ಲಿ FIR ಮಾಡಿದ್ರು. ಶಹಾಪುರದಲ್ಲಿ FIR ಮಾಡಿದ್ರು. ಬೆಂಗಳೂರಿನಲ್ಲಿ ಪುನೀತ್ ಕೆರಳೆ ವಿಚಾರದಲ್ಲಿ ಬಸವೇಶ್ವರ ನಗರದಲ್ಲಿ ಒಂದು FIR ಮಾಡಿದ್ದಾರೆ, ಹಾಗೂ ಮಾಗಡಿನಲ್ಲಿ ಒಂದು FIR ಮಾಡಿದ್ರು. ಈಗ ಉದಯಗಿರಿ ಸ್ಟೇಷನ್ನಲ್ಲಿ FIR ಮಾಡಿದ್ದಾರೆ. ಹೀಗೆ ಸಾಲು ಸಾಲಾಗಿ ನನ್ನನ್ನೇನು FIR ಮಾಡಿ 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 ನನ್ನನ್ನೇನು ಆತ್ಮಸ್ಥೈರ್ಯವನ್ನು ಕುಗ್ಗಿಸಬೇಕು, ಮನೆಯಿಂದ ಹೊರಗಡೆ ಬರಬಾರ್ದು ಅಂತ ಹೇಳ್ಬಿಟ್ಟು ಉದ್ದೇಶದಿಂದ ಮಾಡ್ತಾ ಇದ್ದಾರೆ ಅಂತ ಅನಿಸ್ತಿದೆ. ಆಯ್ತು, ನಾನು ಏನು ಪ್ರೊವೊಕೇಟಿವ್ ಸ್ಪೀಚ್ ಕೊಟ್ಟಿದ್ದೀನಿ? ಯಾರನ್ನ ಪ್ರಚೋದಿಸಿದ್ದೀನಿ? ಏನು ನಾನು ಪ್ರಚೋದನೆ ಕೊಟ್ಟಾದ ನಂತರ ಮುಸಲ್ಮಾನರು ಬಂದು ಪೊಲೀಸರ ಮೇಲೆ ದಾಳಿ ಮಾಡಿರೋದ? ಪೊಲೀಸರಿಗೆ ಆತ್ಮಸ್ಥೈರ್ಯ ತುಂಬುವಂಥ ಕೆಲಸವನ್ನ ನಾವು ಮಾಡಿದೀವಿ ಹೊರತು ನಾ ಯಾರಿಗೂ ಪ್ರಚೋದನೆ ಕೊಟ್ಟಿಲ್ಲ. ಇಷ್ಟಕ್ಕೂ ಏನು ಪ್ರಚೋದನಕಾರಿ ಭಾಷಣ ಮಾಡಿದ್ದೀನಿ ನಾನು? ಮುಸಲ್ಮಾನರಿಗೆ, ಪುಂಡ ಮುಸಲ್ಮಾನರ ಬಗ್ಗೆ ಮಾತಾಡಿದ್ದೀನಿ. ಅಲ್ಲೊಬ್ಬ ಮುಲ್ಲಾ ಈ ರೀತಿ ಪ್ರೊವೊಕೇಟಿವ್ ಸ್ಪೀಚ್ ಕೊಟ್ಟಿದ್ರು ಕೂಡ ಯಾಕೆ ಅರೆಸ್ಟ್ ಮಾಡಿಲ್ಲ ಅಂತ ಕೇಳಿದ್ದೀನಿ. ಇದು ಪ್ರಚೋದನಕಾರಿನಾ? ಹುಟ್ಟಿಸ್ತಾರೆ ಅಂತ ಹೇಳಿದ್ದೀನಿ. ಇದು ಪ್ರಚೋದನಕಾರಿನಾ? ನಿಮ್ಮ ಸಂಖ್ಯೆಯನ್ನು ನೋಡಿ ಗೊತ್ತಾಗಲ್ವಾ? ಪುರುಸೊತ್ತಿಲ್ದ ಮಕ್ಕಳು ಹುಟ್ಟಿಸ್ತಾ ಇದ್ರೆ ಇಲ್ವಾ ಅಂತ ಹೇಳ್ಬಿಟ್ಟು ಇಡೀ ದೇಶಕ್ಕೆ ಗೊತ್ತಿಲ್ವಾ? ಇದನ್ನ ನಾನು ಹೇಳಿದ್ದೀನಿ, ಸತ್ಯನ ಹೇಳಿದ್ದೀನಿ. ನಿಮ್ಮ ಮನೆಯಲ್ಲಿ ಒಂದೇ ಮಕ್ಕಳಿರೋರು, 2 ಮಕ್ಕಳಿರೋರು ಎಷ್ಟು ಜನ ಇದ್ದೀರಿ ಹೇಳ್ರಿ ನೋಡೋಣ. ನಿಮ್ಮ ಸಮಾಜದಲ್ಲಿರುವಂತಹ ಸೆಲೆಬ್ರಿಟೀಸ್ನ ತಗೊಳ್ಳಿ. ಶಾರುಖ್ ಖಾನಿಗೂ 3 ಮಕ್ಕಳಿದ್ದಾವೆ, ಸೈಫ್ ಅಲಿ ಖಾನಿಗೆ 4 ಮಕ್ಕಳಿದ್ದಾವೆ. ನಿಮ್ಮ ಸೆಲೆಬ್ರಿಟೀಸೇ ಕಂಟ್ರೋಲ್ ಇದ್ದಲ್ಲೇ ಮಕ್ಕಳು ಹುಟ್ಟಿಸಿದ್ದಾರೆ. ಇನ್ನು ನಿಮ್ಮ ಬಗ್ಗೆ ಅದನ್ನೇ ಹೇಳಿದೆ, ಜನೋತ್ಪಾದನೆಯಲ್ಲಿ ತೊಡಗಿದಿರಿ ನೀವು. ಆಯ್ತು, ನಿಮಗೆಲ್ಲ ದೇವ್ರು ಕೊಟ್ಟ ದೇವರೇ ನೋಡ್ಕೊಳ್ಳಿ. ಹಂಗಾದ್ರೆ ಸರ್ಕಾರ ಯಾಕೆ ನೋಡ್ಕೊಳ್ಬೇಕು? ಸರ್ಕಾರ ಯಾಕೆ ನಿಮಗೆ ಪುಕ್ಕಟೆ ಕೊಡಬೇಕು? ಟ್ಯಾಕ್ಸ್ ಪೇಯರ್ಸು ಹಿಂದೂಗಳು, ಮೆಜಾರಿಟಿ ಟ್ಯಾಕ್ಸ್ ಪೇಯರ್ಸು ಹಿಂದೂಗಳಿದ್ದಾರೆ. ನಿಮಗೆ ಸೌಲಭ್ಯ ಎಲ್ಲ ನಿಮಗೆ ಸಿಗ್ತಾ ಇದೆ. ಮಕ್ಕಳನ್ನ ಮಾತ್ರ ನೀವು ಹುಟ್ಟಿಸ್ತೀರಿ, ದೇವ್ರು ಕೊಟ್ಟ ಅಂತ. ನಿಮ್ಗೆ ಮಕ್ಕಳನ್ನ ದೇವ್ರು ಕೊಟ್ಟ ಅಂದಮೇಲೆ ನಿಮ್ಮ ದೇವರೇ ನೋಡ್ಕೊಳ್ಬೇಕಲ್ಲ ನಿಮ್ಮ ಮಕ್ಕಳನ್ನ. ಈ ರೀತಿ ಸಂಖ್ಯಾಬಲನ ಜಾಸ್ತಿ ಮಾಡಿ ಮಾಡಿ ಎಲ್ಲ ಕಡೆ ನೀವು ತೊಂದರೆನ ಸೃಷ್ಟಿ ಮಾಡ್ತಿದ್ದೀರಿ. ಈ ರೀತಿ ಭಯದ ವಾತಾವರಣ ಸೃಷ್ಟಿ ಮಾಡ್ತಿದೆ ಅಂತ ಹೇಳಿದ್ರೆ ಇದು ಪ್ರೊವೊಕೇಟಿವ್ ಹೆಂಗಾಗುತ್ತೆ? ಸತ್ಯ ಮಾತಾಡಿದ್ದೀನಿ. ಈ ಸುಳ್ಳು ಅನ್ನೋದ್ರೆ ಹೇಳ್ಬಿಡಿ ನೋಡೋಣ. ನಿಮಗೆ 1947ರಲ್ಲಿ ಸ್ವಾತಂತ್ರ್ಯ ಬಂದಾಗ ನಿಮ್ಮ ಸಂಖ್ಯೆ ಎಷ್ಟಿತ್ತು? ಇವತ್ತೆಷ್ಟು ಸಂಖ್ಯೆ ಇದೆ? ಇದೇ ಬಾಂಗ್ಲಾದೇಶ ಮತ್ತು ಪಾಕಿಸ್ತಾನ ಪ್ರತ್ಯೇಕವಾದಂತಹ ಸಂದರ್ಭದಲ್ಲಿ ಬಾಂಗ್ಲಾದೇಶದಲ್ಲಿ 24% ಹಿಂದೂಗಳಿದ್ರು, ಇವತ್ತು ಲೆಸ್ ದೆನ್ 5% ಇದ್ದಾರೆ. ಪಾಕಿಸ್ತಾನದಲ್ಲೂ ಕೂಡ 15% ಹಿಂದೂಗಳಿದ್ರು, ಇವತ್ತು ಲೆಸ್ ದೆನ್ 1% ಇದ್ದಾರೆ. ಇಲ್ಲಿ ಮಾತ್ರ ನಿಮ್ಮ ಭಾರತದಲ್ಲಿದ್ದಂಥ ನೀವು ಮುಸಲ್ಮಾನರ ಸಂಖ್ಯೆ ಎಷ್ಟು ಪ್ರಮಾಣ ಜಾಸ್ತಿ ಆಗಿದೆ. ಇದಕ್ಕೆ ಕಾರಣ ಏನಿದು? ಇದನ್ನು ನಾನು ಸತ್ಯನ ಹೇಳಿದ್ದೀನಿ. ಈ ಸತ್ಯ ಹೇಳಿದ ಕೂಡಲೇ ಪ್ರಚೋದನೆ ಹೇಗಾಗುತ್ತೆ? ನೀವು ಆತ್ಮಾವಲೋಕನ ಮಾಡ್ಕೊಳ್ಳಿ. ನೀವು ಒಂದು ಸಮಾಜವಾಗಿ ನಿಮ್ಮ ಮಕ್ಕಳಿಗೆ ಒಳ್ಳೆ ಎಜುಕೇಶನ್ ಕೊಡಬೇಕು, ಅವರಿಗೆ ಒಳ್ಳೆ ದಾರಿನ ತೋರಿಸ್ಬೇಕು. ಈ ನಿಟ್ಟಿನಲ್ಲಿ ಒಂದು ಸ್ವಲ್ಪ ನಿಯಂತ್ರಣದಲ್ಲಿ ಮಕ್ಕಳು ಹುಟ್ಟಿಸಿ ಅವರಿಗೆ ಒಂದು ಎಜುಕೇಶನ್ ಕೊಟ್ಟರೆ, ಅವ್ರ ರೀತಿ ಪುಂಡಾಟಿಕೆ ಮಾಡಿ ಕಲ್ಲು ಹೊಡೆಯುವಂಥದ್ದು, ಪೊಲೀಸರ ಮೇಲೆ ಆಕ್ರಮಣ ಮಾಡುವಂಥದ್ದು, ಈ ರೀತಿ ದಾರಿ ತಪ್ಪೋ ಕೆಲಸ ನಾವು ಮಾಡಲ್ಲ. ನಿಮ್ಮ ಶಕ್ತ್ಯಾನುಸಾರವಾಗಿ ಮಕ್ಕಳನ್ನ ಹುಟ್ಟಿಸ್ಕೊಳ್ಳಿ, ಆ ಮಕ್ಕಳಿಗೆ ಒಳ್ಳೆ ಎಜುಕೇಶನ್ ಕೊಡಿ ಅಂತ ನಿಮಗೆ ಕಿವಿ ಮಾತನ್ನು ಹೇಳಿದ್ದೀನಿ. ಇದು ಪ್ರಚೋದನೆ ಕೊಟ್ಟಿರೋದಲ್ಲ, ನೀವು ಬುದ್ಧಿ ಹೇಳಿದ್ದೀನಿ. ಎಲ್ಲ ಭಾಗದಲ್ಲಿ ಎಲ್ಲೋದ್ರೂ ಕೂಡ FIR ಹಾಕ್ತಾರೆ. ಇಲ್ಲಿ ಮೈಸೂರು ಭಾಗದಲ್ಲೂ ಕೂಡ ಹಾಕಿದ್ದಾರೆ. ಇಲ್ಲಿ ಯಾರು ಮೈಸೂರು ಭಾಗದಲ್ಲಿ ಸಿದ್ದರಾಮಯ್ಯನವರ ಸರ್ಕಾರದ ವಿರುದ್ಧ ಧ್ವನಿ ಎತ್ತೋ ನಾನು. ಇಡೀ ರಾಜ್ಯವೇ ಬೆಚ್ಚಿ ಬೀಳುವಂತ ಒಂದು ಘಟನೆ ಮೈಸೂರಿನ ಉದಯಗಿರಿ ಪೊಲೀಸ್ ಸ್ಟೇಷನ್ ಅಲ್ಲಿ ನಡೆದಿದೆ. ಯಾವ ಮತಾಂಧ ಮುಸ್ಲಿಮರು ಪೊಲೀಸ್ ಸ್ಟೇಷನ್ ಅಂದ್ರೆ ಕಾನೂನನ್ನ ಕಾಪಾಡೋ ಅಂಥದ್ದು. ಆ ಕಾಕಿ ಡ್ರೆಸ್ಸು, ಆ ಪೊಲೀಸರ ಹ್ಯಾಟು, ಪೊಲೀಸರ ದಂಡ ಏನಿದೆ, ಇದನ್ನ ಕಂಡ್ರೆ ದೊಡ್ಡ ದೊಡ್ಡ ರಾಜಕಾರಣಿಗಳಿರ್ಬೋದು, ಸಿನಿಮಾ ನಟರಿರ್ಬೋದು, ಸೆಲೆಬ್ರಿಟಿ ಅವರೇ ಭಯ ಬೀಳ್ತಾರೆ. ಅಂಥದ್ರಲ್ಲಿ ಇವರು ಕಿಡಿಗೇಡಿಗಳು ಭಯ ಬೀಳದೆ 1,000 ಜನನ ಕಲ್ಲು ಮಚ್ಚು ಎಲ್ಲ ತಗೊಂಡು ಉದಯಗಿರಿ ಪೊಲೀಸ್ ಸ್ಟೇಷನ್ ಮೇಲೆ ಹಲ್ಲೆ ಮಾಡಿ ಅಸಹಾಯಕರಾಗಿ ಪೊಲೀಸರು ನಿಂತಿದ್ದ ಘಟನೆಯನ್ನ ನನ್ನ ಕಣ್ಣು ಮುಂದೆನೆ ನಾನು ನೋಡಿದ್ದೀನಿ. ನಾನು ಸನ್ಮಾನ್ಯ ಪ್ರತಾಪ್ ಸಿಂಹ ಅವರು, ನಮ್ಮೆಲ್ಲ ಮುಖಂಡರುಗಳು, ನಮ್ಮ ಶಾಸಕರು ನಾವೆಲ್ಲ ಬಂದು ಪೊಲೀಸರಿಗೆ ಆತ್ಮಸ್ಥೈರ್ಯ ತುಂಬುವಂಥ ಕೆಲಸವನ್ನು ಅವತ್ತು ನಾನು ಮಾಡಿದ್ದೀನಿ.
ಯಾಕಂದ್ರೆ ಅವತ್ತು ಪೊಲೀಸರು ಏನಾನ ಮುಂಜಾಗ್ರತಾ ಕ್ರಮ ತೆಗೆದುಕೊಂಡಿಲ್ಲ ಅಂದ್ರೆ ಇಡೀ ಪೊಲೀಸ್ ಸ್ಟೇಷನ್ ಅನ್ನೇ ಬೆಂಕಿ ಹಚ್ಚಿ ಸುಟ್ಟಾಕುವಂತ ಪ್ರಯತ್ನ ಮಾಡಿದ್ರು. ಯಾಕಂದ್ರೆ ಹುಬ್ಳಿಯಲ್ಲಿ ಮಾಡಿ ಅಭ್ಯಾಸ ಇದೆ ಇವರಿಗೆ, ಇದೇನು ಹೊಸದಲ್ಲ. ನಾವು ಆತ್ಮಸ್ಥೈರ್ಯವನ್ನ ತುಂಬಿದ್ರೆ ಅವತ್ತು ಪೊಲೀಸರು ನಮಗೆ ಮಾತು ಕೊಟ್ಟಿದ್ರು. ಸುಮಾರು 1000ಕ್ಕೂ ಹೆಚ್ಚು ಜನ ಬಂದಿದ್ದಾರೆ, ಅವ್ರ ಮೇಲೆಲ್ಲ ಕ್ರಮ ತೆಗೆದುಕೊಳ್ತೀರಿ, CCTV ಕ್ಯಾಮ್ರಾದಲ್ಲಿ ಎಲ್ಲ ಸರಿಯಾಗಿದೆ ಅಂತ. ಆದರೆ ಇದುವರೆಗೂ ಬಂಧಿಸಿರುವಂಥದ್ದು ಕೇವಲ 16 ಜನ ಮಾತ್ರ. ಅದು ನಿನ್ನೆ ಒಂದೆರಡು ದಿನದಿಂದ ಮೇನ್ ಅಪರಾಧಿ ಏನಿದ್ದಾರೆ, ಭಾಷಣ ಮಾಡಿ ಪ್ರಚೋದನೆ ಮಾಡಿದಂಥದ್ದು, ಕೋಮು ದ್ವೇಷವನ್ನ ಮಾಡಿದಂಥವ್ರು, ಅವನು ನಿನ್ನೆ 2 ದಿನದಿಂದ ಬಂಧಿಸಿದ್ದಾರೆ. ಪರಮೇಶ್ವರ್ ಅವರು ಬಂದು ಸ್ಟೇಷನ್ಗೆ ಬಂದು ಹೋದ್ಮೇಲೆ ಬಂಧಿಸೋ ಅಂಥದ್ದೇ ನಿಂತೋಗ್ಬಿಟ್ಟಿದೆ, ಯಾರನ್ನು ಬಂಧಿಸ್ತಾನೆ ಇಲ್ಲ. ಸರ್ಕಾರ ಒತ್ತಡದಿಂದ ಇವತ್ತು ಯಾರನ್ನು ಬಂಧನ ಮಾಡದೆ, ಏನು ಕ್ರಮ ತೆಗೆದುಕೊಳ್ಳದೆ ಅವ್ರನ್ನ ಕಾಪಾಡುವಂಥ, ಅವ್ರನ್ನ ಸೇಫ್ ಮಾಡುವಂಥ ಕೆಲಸವನ್ನು ಮಾಡ್ತಾ ಇದೆ. ಮತ್ತೆ ನಾನು ನೋಡ್ತಾ ಇದ್ದೀನಿ ಕೆಲವು ಅಧಿಕಾರಿಗಳು ಅವ್ರಿಗೆ ನೀವು ತಲೆ ತಪ್ಪಿಸ್ಕೊಳ್ಳಿ, ಬೇಲೆಲ್ಲ ಆದ್ಮೇಲೆ ಬನ್ನಿ, ಈ ಥರದ್ದೆಲ್ಲ ಅವ್ರಿಗೆ ಚಿತಾವಣೆ ಮಾಡ್ತಾ ಇರೋದು ಕೂಡ ನಾವು ಕೇಳಿದ್ದೀರಿ. ಅಂದರೆ ಒಂದು ರೀತಿ ಇಡೀ ಸರ್ಕಾರ ಓಟ್ಗೋಸ್ಕರ, ವೋಟ್ ಬ್ಯಾಂಕ್ ಪಾಲಿಟಿಕ್ಸ್ಗೋಸ್ಕರ ಒಂದು ರೀತಿ ಇಸ್ಲಾಮೀಕರಣ ಮಾಡುವಂಥದ್ದಕ್ಕೆ ಹೊರಟಿದೆ. ಈಗ ಪ್ರೇಯರ್ ಮಾಡುವಂಥದ್ದಕ್ಕೆ ಈಗೇನೋ ಬರ್ತಾ ಇದೆ, ಯಾವುದೋ ಹಬ್ಬ ಬರ್ತಾ ಇದೆ, ರಂಜಾನ್, ಅದಕ್ಕೆ 1-2 ಗಂಟೆ ಅವ್ರಿಗೆ ಲೀಸರ್ ಸಮಯ ಹೆಚ್ಚು ಕೊಡೋಣ ಅನ್ನೋದನ್ನು ಕೇಳಿ ಬರ್ತಾ ಇದೆ. ಅದನ್ನು ಕೂಡ ಕ್ಯಾಬಿನೆಟ್ಗೆ ಹೋಗಿದೆ, ಅದು ಮುಖ್ಯಮಂತ್ರಿಗಳ ಗಮನಕ್ಕೆ ತಂದಿದ್ದಾರೆ ಅಂತೇಳಿ. ಹಿಂದೆ ಟಿಪ್ಪು ಜಯಂತಿ ಮಾಡಿದ್ರು, ಯಾರು ಟಿಪ್ಪು ಜಯಂತಿನ ಕೇಳಿರಲಿಲ್ಲ. ಯಾರು ಟಿಪ್ಪು ಜಯಂತಿ ಮಾಡಿ ಕೊಲೆಗಳು ಎಲ್ಲ ಆಗಿ ಇಡೀ ಹಿಂದೂ ಸಮುದಾಯಕ್ಕೆ ಎಚ್ಚರಿಕೆಯನ್ನು ಕೊಟ್ಟಿರುವಂಥದ್ದನ್ನು ನಾವು ನೋಡಿದ್ರಿ. ಈಗ ಮತ್ತೆ ಅವರಿಗೆ ಸಮಯ ಕೊಟ್ಟು ಪ್ರೇಯರ್ ಮಾಡೋಕ್ಕೆ ಕೊಟ್ಟರೆ ಎಲ್ಲಿಗೆ ಹೋಗ್ತಾ ಇದ್ದೀರಿ? ಇದು ಒಂದು ರೀತಿ ಇಸ್ಲಾಮೀಕರಣ ಮಾಡುವಂಥದ್ದಕ್ಕೆ. ಸಿದ್ದರಾಮಯ್ಯನವ್ರಿಗೆ ಟಿಪ್ಪು ಸಂಸ್ಕೃತಿ ಅಂತ ಹೇಳಿದ್ರೆ ಅವ್ರಿಗೊಂಥರ ಮೈ ಮೇಲೆ ದೆವ್ವ ಬಂದಂಗೆ ಆಗೋಗ್ತೈತೆ, ದೆವ್ವದ್ರಿ ಬಂದ ರೀತಿ ಆಟಾಡ್ತಾರೆ. ಇಲ್ಲಿ ನೋಡ್ತಾ ಇದ್ದಾರೆ ಮೈಸೂರಲ್ಲಿ ದಿನನಿತ್ಯ ಅವರ ಉಪಟಳ ಜಾಸ್ತಿ ಆಗ್ತಾ ಇದೆ. ಅದಕ್ಕೋಸ್ಕರ ಇವತ್ತು ಹಿಂದೂ ಸಂಘಟನೆಗಳು ಕೊಟ್ಟಂಥ ಹೋರಾಟಕ್ಕೆ ನಾನು ಕೂಡ ಬಂದಿದ್ದೀನಿ. ಆದರೆ ಕೋರ್ಟ್ ಮೆಟ್ಲೇರಿರೋದ್ರಿಂದ ಕೋರ್ಟಲ್ಲಿ ಏನು ಬರುತ್ತೋ ಆ ತೀರ್ಮಾನಕ್ಕೆ ನಾವೆಲ್ಲರೂ ಕೂಡ ತಲೆಬಾಗಬೇಕಾಗ್ತದೆ. ಆದರೆ ನಮ್ಮ ಹೋರಾಟವನ್ನು ನಿಲ್ಲಿಸಲ್ಲ, ನಾವು ಹೋರಾಟ ಮಾಡೇ ಮಾಡ್ತೀರಿ. ಅದಕ್ಕೋಸ್ಕರ ನಾನು ಕೂಡ ಬಂದಿದ್ದೀನಿ. ಒಟ್ಟಾರೆ ಈ ಸರ್ಕಾರ ಕಳೆದ 2 ವರ್ಷದಲ್ಲಿ ಅವ್ರು ನಡೆದಿರುವಂಥ ರೀತಿ, ಮೊನ್ನೆನೂ ಕೂಡ ಬೆಂಗಳೂರಲ್ಲಿ ಇದೇ ರೀತಿ ಜನ ಭಯೋತ್ಪಾದಕರ ಥರ ಓಡಾಡೋ ಅಂಥ ಈ ಮುಸ್ಲಿಂ ಜನ ಏನಿದ್ದಾರೆ, ಕೆಲವರು ಮಚ್ಚು ಲಾಂಗ್ಗಳನ್ನ ಹಿಡ್ಕೊಂಡು ರೋಡಲ್ಲೆಲ್ಲ ಓಡಾಡಿರೋದನ್ನು ನೋಡಿದಿರಿ. ಅಂದರೆ ಅವ್ರಿಗೆ ನಮ್ಮನ್ನೇನು ಮಾಡಲ್ಲ, ಇದು ನಮ್ಮ ಸರ್ಕಾರ. ಯಾಕಂದ್ರೆ ಕೆಲವು ಮಂತ್ರಿಗಳು ಹೇಳಿದ್ದಾರೆ, ಬೀದರಲ್ಲೂ ಹೇಳಿದ್ದಾರೆ, ಇದು ಮುಸ್ಲಿಮರಿಂದ ಬಂದಂಥ ಸರ್ಕಾರ ಅಂತ. ಅದಕ್ಕೆ ಏನು ಮಾಡಲ್ಲ ಅವ್ರಿಗೆ. ಅದರಿಂದ ಒಂದು ರೀತಿ ಇಡೀ ಸರ್ಕಾರ ಇಸ್ಲಾಮೀಕರಣ ಮಾಡೋಕ್ಕೆ ಹೊರಟಂಗೆ ಕಾಣಿಸ್ತಾ ಇದೆ. ಇದನ್ನು ಖಂಡಿಸ್ತೀರಿ, ಯಾವುದೇ ಕಾರಣಕ್ಕೂ ನಾವು ಆಗಕ್ಕೆ ಬಿಡಲ್ಲ. BJP ಇದರ ವಿರುದ್ಧ ಹೋರಾಟವನ್ನು ಮಾಡ್ತೀರಿ. ನಾವೆಲ್ಲ ಹಿಂದೂ ಸಂಘಟನೆಗಳಿಗೆ ನಮ್ಮ ಬೆಂಬಲ ಕೊಡ್ತೀರಿ. ಯಾವುದೇ ಕಾರಣಕ್ಕೂ ಕಾನೂನನ್ನು ಕೈಗೆತ್ಕೊಂಡಂಥ ಈ ಕಿಡಿಗೇಡಿಗಳಿಗೆ ಮಟ್ಟ ಹಾಕಿಲ್ಲ ಅಂದರೆ ಮುಂದೆ ಈ ರಾಜ್ಯಕ್ಕೆ ದೊಡ್ಡ ಗಂಡಾಂತರ ಬರೋದಿದೆ. ಅದರಿಂದ ನಾವು ಈ ಹೋರಾಟವನ್ನು ಮುಂದುವರಿಸ್ತೀರಿ. ನಾನು ಇವತ್ತು ಬಂದಿದ್ದೀನಿ ಈ ಪ್ರತಿಭಟನೆಗೆ, ಆದರೆ ಇನ್ನೂ ಸಮಯ ಕೋರ್ಟಿಂದ ಫೈನಲ್ ಆದೇಶ ಬರಬೇಕು. ನಂದು ಬೆಂಗಳೂರಲ್ಲಿ ಒಂದು ನಮ್ಮ ಅಶ್ವಥ್ ನಾರಾಯಣ್ ಅವರು ಉಪಮುಖ್ಯಮಂತ್ರಿ ಅವ್ರ ಸಹ ಒಂದು ಕಾರ್ಯಕ್ರಮ ಇದೆ, ಇದ್ರದ್ದು ಒಂದು ನಿಜ ಸತ್ಯ ವಿಶ್ವ ಹಿಂದೂ ಪರಿಷತ್ ಅವರು ಮಾಡ್ತಾ ಇರೋವಂಥ ಒಂದು ಕಾರ್ಯಕ್ರಮ ಇದೆ. ಅದಕ್ಕೋಸ್ಕರ ನಾನು ಅಲ್ಲಿಗೆ ತೆರಳಬೇಕಾಗಿರೋದ್ರಿಂದ ನನ್ನ ಈ ಪ್ರತಿಭಟನೆಯನ್ನು ನಾವು ಮುಂದುವರಿಸ್ತೀರಿ. ನಾನು ಕೂಡ ಈ ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ದೀನಿ. ಕಾರ್ಯಕ್ರಮಕ್ಕೆ ಹೋಗಬೇಕಾದ್ರಿಂದ ತೆರಳ್ತಾ ಇದ್ದೆ. ಶಾಂತಿಯಿಂದ ಇದ್ದಾರೆ, ಆದ್ರೆ ಬಿಜೆಪಿ ರಾಜಕೀಯ ಮಾಡ್ತಾ ಇದ್ದಾರೆ ಪ್ರಕರಣ ಇಟ್ಕೊಂಡು ಅಂತೇಳಿ ಕಾಂಗ್ರೆಸ್ನವರು ಆರೋಪ ಮಾಡ್ತಾರೆ. ಶಾಂತಿ ಅಂತ ಇದ್ದಿದ್ರೆ ಕಲ್ಯಾಕ್ ಹೊಡಿತಾ ಇದ್ರು, ಮೂಟೆಗಟ್ಟಲೆ ಕಲ್ಲುಗಳು ಹೆಂಗ್ ಬರ್ತಾ ಇತ್ತು? ಶಾಂತಿ ಅಂತ ಅವ್ರು ಹೇಳೋದಾದ್ರೆ, ಯಾಕೆ ಅವ್ರ ಪರವಾಗಿದಾರಲ್ಲ ಇವರು, ಆ ಕಿಡಿಗೇಡಿ ಮುಸ್ಲಿಮರ ಪರವಾಗಿರೋರು, ಅವ್ರು ಶಾಂತಿ ದೂತರು. ಅವರೆಲ್ಲರೂ ಶಾಂತಿ ದೂತರು. ಯಾರು ಈ ಕಿಡಿಗೇಡಿಗಳು ಕಲ್ಲೊಡೆದ್ರಲ್ಲ ಅವರು ಶಾಂತಿ ದೂತರು. ನಾವು ಬಿಜೆಪಿಯವರು ಶಾಂತಿ ಕದಡ್ತಾ ಇದ್ದೀರಾ? ತೋರಿಸಿ ಯಾವ್ದಾನ ಒಂದು ಪೊಲೀಸ್ ಸ್ಟೇಷನ್ ಮೇಲೆ ಕಲ್ಲೊಡೆದಿರೋ ಘಟನೆಯನ್ನ ತೋರಿಸಿ ನೀವು ಯಾವ್ದಾನ. ಈ ಕುಕ್ಕರ್ ಬಾಂಬ್ ಬ್ರದರ್ಸ್ಗಳೇ ಎಲ್ಲ ಮಾಡ್ತಾ ಇರೋದು. ಈ ಕುಕ್ಕರ್ ಬಾಂಬ್ ಬ್ರದರ್ಸ್ಗಳು ಸಣ್ಣ ಸಣ್ಣ ಮಕ್ಕಳಿದಾರಲ್ಲ,
ಡಿ ಕೆ ಶಿವಕುಮಾರ್ ಹೇಳೋದಲ್ಲ, ಸಣ್ಣ ಸಣ್ಣ ಮಕ್ಕಳು ಅಂತ. ಆ ಸಣ್ಣ ಸಣ್ಣ ಮಕ್ಕಳಿಂದನೇ ಇವತ್ತು ಇಷ್ಟು ಮತಾಂಧ ಕೆಲಸ ಆಗ್ತಾ ಇರೋದು. ಅದರಿಂದ ಬಿಜೆಪಿಯವರು ಅಲ್ಲ ಹಚ್ಚುತ್ತಾ ಇರೋದು, ಕಾಂಗ್ರೆಸ್ ಅವರೇ ಹಚ್ಚಿ ಬಿಡ್ತಾವ್ರೆ. ಇದಕ್ಕೆ ಹಚ್ಚಿ ಈ ಗಲಭೆ ಮಾಡಿ ಮುಸ್ಲಿಮರನ್ನ ವೋಟ್ ಬ್ಯಾಂಕ್ ಮಾಡ್ಕೊಳಕ್ಕೆ ಏನ್ ಬೇಕೋ ಅಷ್ಟು ಕುತಂತ್ರವನ್ನ ಮಾಡ್ತಾ ಇದೆ. ಸರ್, ಈಗ ಪೊಲೀಸರಿಗೆ ನೈತಿಕವಾಗಿ ಬೆಂಬಲವನ್ನು ಸೂಚಿಸಿದ ಕಾರಣಕ್ಕೋಸ್ಕರನೇ ಸಂಸದ ಪ್ರತಾಪ ಸಿಂಹ ಅವರ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ನೋಡಿ, ಪ್ರತಾಪ್ ಸಿಂಹನ್ಗೇನು ಈ ಎಫ್ಐಆರ್ ಅದೇ ಸರ್ವೇ ಸಾಮಾನ್ಯ. ಏನೋ ಒಂದಿನ ಯಾರಿಗಾನ ಎಫ್ಐಆರ್ ಹಾಕಿದ್ರೆ ಭಯ ಬಿದ್ದು ಅಯ್ಯೋ ಅಂತ ದಿನನಿತ್ಯ ಎಫ್ಐಆರ್ ಯಾರಿಗೆ? ಪ್ರತಾಪ್ ಸಿಂಹ ಮೇಲೆ. ನಾನು ಹೋಮ್ ಮಿನಿಸ್ಟರ್ ಆಗಿದ್ದಾಗೆ ಒಬ್ಬ ಸುಪಾರಿ ಕೊಟ್ಟಿದ್ರು ಪ್ರತಾಪ್ ಸಿಂಹಗೆ. ಅವರ ಪತ್ರಕರ್ತರು ನಾನೇ ಕರೆಸಿ ಮಾತಾಡಿದ್ದೆ ಅವಾಗ. ನಾನು ಭಾಳ ಹಿಂದೆ ಹೋಮ್ ಮಿನಿಸ್ಟರ್ ಆಗಿದ್ದಾಗ ನಾನೇ ಕರೆಸಿ ಹಿಂಗೆ ನೋಡಪ್ಪ ನಿನ್ಗೆ ಸುಪಾರಿ ಕೊಟ್ಟಿದ್ದಾರೆ ಅಂತೇಳಿ ನಾನೇ ಆ ಹೆಸರು ಕೊಟ್ಟು ಬಂದವನು, ಅವ್ನು ಪಿಸ್ತೂಲ್ ತಗೊಂಡಿರೋದು, ಇವ್ರನ್ನ ಫಾಲೋ ಅಪ್ ಮಾಡಿರೋದು ಎಲ್ಲ ಡೀಟೈಲ್ ಕೊಟ್ಟೆ. ಅವಾಗ ನಾನು ಹೇಳಿದೆ ಏನಪ್ಪ ಅಂತಂದ. ಅಣ್ಣ ಇವಾಗ ಬಂದಿದ್ದೀನಿ, ಹಿಂಗೆ ಓದ್ತೀನಿ, ನಾನೇನು ಭಯ ಬೀಳಲ್ಲ ಅಂತ ಹೇಳ್ದೆ. ಸುಪಾರಿ ಕೊಟ್ಟ ಪಿಸ್ತೂಲ್ಗೆ ಭಯ ಬಿದ್ದಿಲ್ಲ ಅಂದ್ರೆ ಈ ಕೇಸ್ಗಳಿಗೆ ಭಯ ಬೀಳೋತ್ತ ಪ್ರತಾಪ್ ಸಿಂಹ ಅಲ್ಲ. ಆ ಸಂದರ್ಭದಲ್ಲಿ ನಾನೇ ಅವರಿಗೆ ಸೆಕ್ಯೂರಿಟಿ ಕೊಟ್ಟೆ. ಅವರು ಪತ್ರಕರ್ತರು, ಅವರು ನಿಮ್ಮ ತರ ಪತ್ರಕರ್ತರಾಗಿದ್ರು, ಅಂಕಣಗಳನ್ನು ಬರಿತಾ ಇದ್ರು. ಆ ಸಂದರ್ಭದಲ್ಲಿ ನಾನೇ ಬಲವಂತ, ಅವ್ರು ಬೇಡ ಅಂತ ಹೇಳಿದ್ರು, ನಾನು ಜೊತೆಲಿ ಇಟ್ಕೊಂಡು ದಿನ ಓಡಾಡಕ್ಕಾಗಲ್ಲ, ಅವ್ರು ಕಾಫಿ ತಿಂಡಿ ಕೊಡ್ಸಕ್ಕಾಗಲ್ಲ ಅಂದ್ರು. ಇಲ್ಲಪ್ಪ ಅಂತೇಳಿ ನಾನೇ ಆ ಸಂದರ್ಭದಲ್ಲಿ ಪತ್ರಕರ್ತರಾಗಿದ್ರು. ಆ ಸಂದರ್ಭದಲ್ಲಿ ನಾನೇ ಅವರಿಗೆ ಸೆಕ್ಯೂರಿಟಿ ಕೊಟ್ಟಿದ್ದೀನಿ ಹೋಮ್ ಮಿನಿಸ್ಟರ್ ಆಗಿ. ಅದರಿಂದ ಇದು ಕಾಂಗ್ರೆಸ್ ನೋಡ್ರಿ, ಕಾಂಗ್ರೆಸ್ ಅವರು ನಿರಂತರವಾಗಿ ದೇಶವನ್ನ ಎಮರ್ಜೆನ್ಸಿ ತಂದು ಅವತ್ತಿನ ಎಲ್ಲಾ ವಿರೋಧ ಪಕ್ಷದವ್ರನ್ನ ಜೈಲಿಗೆ ಹಾಕಿದ್ರು, ನ್ಯಾಯಾಧೀಶರುಗಳನ್ನ ಜೈಲಿಗೆ ಹಾಕಿದ್ರು, ಪತ್ರಕರ್ತರನ್ನ ಎಡಿಟರ್ಗಳನ್ನ ಜೈಲಿಗೆ ಹಾಕಿದ್ರು. ಅವ್ರಿಗೆ ಮಾನ ಮರ್ಯಾದೆ ಏನಿದೆಯಾ? ಕಾಂಗ್ರೆಸ್ ಅವ್ರಿಗೆ ಪ್ರಜಾಪ್ರಭುತ್ವದಲ್ಲ ಮಾನ ಮರ್ಯಾದೆನೇ ಇಲ್ಲ. ಅವ್ರಿಗೆ ಉಳಿಸ್ಕೊಂಡು ಪ್ರಜಾಪ್ರಭುತ್ವದಲ್ಲಿ ಗೌರವನೇ ಇಲ್ಲ ಅವ್ರಿಗೆ, ಕಾಂಗ್ರೆಸ್ ಅವ್ರಿಗೆ. ಸರ್, ಈಗ ಯಾರೋ ಒಬ್ಬ ಕಿಡಿಗೇಡಿಗಳು ಮಾಡೋದಂತ ತಪ್ಪಿಗೆ ಇಡೀ ಒಂದು ಸಮುದಾಯನ ದೂಷಿಸೋದು ಎಷ್ಟು ಮಟ್ಟಿಗೆ ಸರಿ ಅಂತ? ಯಾವ್ದು ಹೇಳ್ತಾ ಇದ್ದಾರೆ? ಈ ಘಟನೆಗೆ ಯಾರೋ ಕಿಡಿಗೇಡಿಗಳು ಒಂದಿಬ್ರು ಮಾಡದಂತ ಇದಕ್ಕೆ ಇಡೀ ಕಿಡಿಗೇಡಿಗಳು ನೋಡ್ರಿ, ಸಮುದಾಯನ ದ್ವೇಷ ಮಾಡೋದು ಎಷ್ಟು ಸರಿ? ಈ ಕಿಡಿಗೇಡಿಗಳು ಈಗ ರಾಮನ್ ಬಗ್ಗೆ ಇಲ್ಲೇ ಯಾರೋ ಮೈಸೂರಲ್ಲಿ ಅವನ ಯಾವನೊಬ್ಬ ಯಾವಾಗೂ ಬಡ್ಕಂತಾನೆ, ಭಗವಾನ್ ಬಡ್ಕಂತಾನೆ ಇರ್ತಾನೆ. ನಾವ್ ಯಾವ್ದಾನ ಪೊಲೀಸ್ ಸ್ಟೇಷನ್ ಕಲ್ಲು ಹೊಡೆದಿದ್ರಿ ತೋರ್ಸ್ರಿ, ಇಂಥವ್ರು ಇದ್ದೇ ಇರ್ತಾರೆ. ಈಗ ಮಾಡಿದ್ಮೇಲೆ ಅವನ ಮೇಲೆ ಕ್ರಮ ಆಗಿದೆ, ಅರೆಸ್ಟ್ ಮಾಡಿದ್ದಾರೆ, ಕೋರ್ಟ್ ಬೇಲ್ ಕೊಟ್ಟಿದೆ ಅವ್ರಿಗೆ. ಕಾನೂನು ಪ್ರಕಾರ ಏನ್ ಮಾಡಿದ್ದಾರೆ. ಇದು ಕಲ್ಲು ಇವರು ಕಾನೂನಿಗಾಗಿ ಅರ್ಜಿ ಕೊಡ್ಬೇಕಾಯ್ತು, ಪೊಲೀಸ್ ಸ್ಟೇಷನ್ಗೆ ಅರ್ಜಿ ಕೊಡ್ಬೇಕಾಯ್ತು. ಸಮುದಾಯ ನೋಡ್ರಿ, ನಾನು ಹೇಳ್ದಲ್ಲ ಪುಂಡ ಮುಸಲ್ಮಾನರು ಅಂತಾನೆ ಹೇಳಿರೋದು. ನಾನು ಎಲ್ಲ ಮುಸಲ್ಮಾನರು ಅಂತ ಹೇಳಿದ್ದೇನೆ. ನಾನು ಪುಂಡ್ರ ಯಾರಿದ್ದಾರೋ ಅವ್ರ ಬಗ್ಗೆನೇ ನಾನು ಹೇಳಿದ್ದೀನಿ. ಇದನ್ನ ಅಧಿವೇಶನದಲ್ಲೂ ನಾವು ಮಾತಾಡ್ತೀರಿ. ಮುಂದೆ ಬರುವಂತ ಅಧಿವೇಶನದಲ್ಲಿ ನಾನೇ ಇದ್ರ ಬಗ್ಗೆ ಅಧಿವೇಶನದಲ್ಲಿ ನಾನು ಮಾತಾಡ್ತೀನಿ. ಈ ಸರ್ಕಾರ ಏನೇನು ವೈಫಲ್ಯ ಮಾಡಿದೆ, ಈ ಸರ್ಕಾರ ಜನಕ್ಕೆ ಎಷ್ಟು ದ್ರೋಹ ಮಾಡಿದ್ದಾರೆ, ಹಿಂದೂಗಳನ್ನ ಎರಡನೇ ದರ್ಜೆಯ ಒಂದು ಪ್ರಜೆಗಳ ತರ ನೋಡುವಂಥದ್ದನ್ನ ನಾನೇ ವಿಧಾನಸಭೆಯಲ್ಲಿ ಪ್ರಸ್ತಾವ ಮಾಡ್ತೀನಿ. ಸರ್ಕಾರಕ್ಕೆ ಕಿವಿ ಹಿಂಡೋ ಕೆಲಸವನ್ನ ನಾನು ಮಾಡ್ತೀನಿ. ಥ್ಯಾಂಕ್ ಯು. ಕಾರ್ಯಕ್ರಮದ ಪ್ರಾಯೋಜಕರು ಪ್ರಿಂಟ್ ಪಾಯಿಂಟ್, ಕಿಟಲ್ ಕಾಲೇಜ್ ಹತ್ತಿರ, ಟಿಬಿ ರೋಡ್, ಧಾರವಾಡ. ನಮ್ಮಲ್ಲಿ ಎಲ್ಲ ತರಹದ ಬ್ಯಾನರ್ ಪ್ರಿಂಟ್, ಕಲರ್ ಪ್ರಿಂಟ್, ಆಫ್ಸೆಟ್ ಪ್ರಿಂಟ್ ಸೇವೆ ಇದೆ. ಬ್ಯಾನರ್ ಆಗಲಿ, ಕಲರ್ ಪ್ರಿಂಟ್ ಆಗಲಿ, ಸ್ಪಷ್ಟತೆಗೆ ಕನ್ನಡಿ. ಪ್ರಿಂಟ್ ಪಾಯಿಂಟ್, ದ ಪ್ರಿಂಟ್ ಸೊಲ್ಯೂಷನ್ ಅಂಡರ್ ಒನ್ ರೂಫ್.